ಕ್ಲಾಸ್ ಅಂದ್ರೆ ವಿಜ್ಞಾನನೇ 10th ಕ್ಲಾಸ್ ಅದು ಯಾವ್ದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ. ಹೌದಾ? ವಿದ್ಯುತ್ ಶಕ್ತಿಯನ್ನ ನಮ್ಮ ನಿತ್ಯ ಜೀವನದಲ್ಲಿ ಅತಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಬಳಸ್ತಾ ಇದ್ದೀವಿ. ಅದರಲ್ಲೂ ನಮ್ಗೆ ಅತ್ಯಂತ ಕನ್ವೀನಿಯಂಟ್ ಆದ ಫಾರ್ಮ್ ಅಲ್ಲಿ ಸಿಗುವಂತಹ ಶಕ್ತಿಗಳಲ್ಲಿ ಹೌದಾ ಯಾವ್ದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಅಗ್ರಸ್ಥಾನದಲ್ಲಿ ನಿಂತದ್ದು. ಯಾಕಂದ್ರೆ ಅಷ್ಟು ಬೇರೆ ಬೇರೆ ಶಕ್ತಿಗಳನ್ನ ನಮ್ಮ ನಿತ್ಯ ಜೀವನಕ್ಕೆ ಪರಿವರ್ತಿಸಿಕೊಂಡು ಬಳಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ವಿದ್ಯುತ್ ಶಕ್ತಿಯನ್ನ ಶಾಖ ಶಕ್ತಿಯಾಗಿ ಬಳಸ್ತೀವಿ, ವಿದ್ಯುತ್ ಶಕ್ತಿಯನ್ನ ಉಷ್ಣ ಶಕ್ತಿಯಾಗಿ ಬಳಸ್ತೀವಿ, ವಿದ್ಯುತ್ ಶಕ್ತಿಯನ್ನ ಏನಪ್ಪಾ ಅಂದ್ರೆ ಯಾಂತ್ರಿಕ ಶಕ್ತಿಯಾಗಿ ಬಳಸ್ತೀವಿ, ವಿದ್ಯುತ್ ಶಕ್ತಿಯನ್ನ ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಮಾಡ್ತಾ ಇದ್ರೆ ಬಳಸ್ತಾ ಇದೀವಿ. ಅದಕ್ಕೆ ವಿದ್ಯುತ್ ಶಕ್ತಿ ಏನಪ್ಪಾ ಅಂದ್ರೆ ಅತ್ಯಂತ ಹತ್ತಿರವಾದಂತಹ ಶಕ್ತಿಯ ಮೂಲಗಳಲ್ಲಿ ನಮಗೆ ಅತ್ಯಂತ ಕನ್ವೀನಿಯಂಟ್ ಆದ ರೂಪದಲ್ಲಿ ನಮ್ಗೆ ಏನಾಗ್ತದೆ ಸಿಗ್ತದೆ. ಅದಕ್ಕೆ ಇವತ್ತೇನ್ ಮಾಡ್ತಾ ಇದ್ದೀವಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಕೆಲವು ಅಂಶಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಹೋಲ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡುವಂತ ಅಂಶಗಳು ಏನಪ್ಪಾ ಅಂದ್ರೆ ಯಾವ ರೀತಿಯಾಗಿ ವಿದ್ಯುತ್ ಶಕ್ತಿ ರೂಪುಗೊಂಡಿದೆ, ಯಾವ ರೀತಿಯಾಗಿ ವಿದ್ಯುತ್ ಶಕ್ತಿ ರೂಪುಗೊಂಡಿದೆ ಅಷ್ಟೇ ಅಲ್ಲ, ವಿದ್ಯುತ್ ಮಂಡಲದಲ್ಲಿ ಇದು ಹೇಗೆ ಹರಿಯುತ್ತದೆ. ವಿದ್ಯುತ್ ಮಂಡಲದಲ್ಲಿ ನಾವೇನ್ತೀವಿ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿತದ ಅಂತ ಹೇಳ್ತೀವಿ. ಹೌದಾ? ಏನಾಗ್ತದ? ಒಂದು ಕಡೆಯಿಂದ ಇನ್ನೊಂದು ಕಡೆ ಏನಾಗ್ತದ ಹರಿತದ ಅಂತ ಹೇಳ್ತೀವಿ. ಅಂದ್ರೆ ಆ ವಿದ್ಯುತ್ ಶಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾವ ರೀತಿಯಾಗಿ ಚಲಿಸ್ತದ, ಅದನ್ನು ಕೂಡ ಏನ್ ಮಾಡೋಣ ಅಂದ್ರೆ ಈ ಚಾಪ್ಟರ್ ನೋಡೋಣ. ಅದ್ರ ಜೊತೆಗೆ ವಿದ್ಯುತ್ ಮಂಡಲದ ಮೂಲಕ ಹರಿಯುವಂತ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸುವಂತ ಅಂಶಗಳು ಯಾವುವು. ಈಗ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಶಕ್ತಿ ಪ್ರವಹಿಸ್ತಾ ಇದೆ. ಆ ಪ್ರವಹಿಸುತ್ತಿರುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸುವಂತ ಅಂಶಗಳು ಯಾವ್ದಾದ್ರು ಇದಾವ? ಹಾಗಾದ್ರೆ ಅವು ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತಾವ? ಇದನ್ನು ಕೂಡ ಈ ಚಾಪ್ಟರ್ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಅದ್ರ ಜೊತೆಗೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮ ಇಲ್ಲಿವರೆಗೂ 1 to 9th ಅಲ್ಲಿ ಎಲ್ಲೂ ಅಭ್ಯಾಸ ಮಾಡಿಲ್ಲ. ವಿದ್ಯುತ್ ಶಕ್ತಿಯ ಉಷ್ಣ ಪರಿಣಾಮ ಮತ್ತು ಅದರ ಅನ್ವಯಗಳು ನಮ್ಮ ನಿತ್ಯ ಜೀವನದಲ್ಲಿ ಆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದಿಂದ ಆಗ್ತಕ್ಕಂತಹ ಅನ್ವಯಗಳೇನು, ಜೌಲನ್ ನಿಯಮ ಅಂತ ಬರ್ತದ. ಹೌದಾ? ಆ ಜೌಲನ್ ನಿಯಮವನ್ನ ವಿವರವಾಗಿ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಸ್ಟಾರ್ಟ್ ಮಾಡ್ಬೇಕಾಗಿರೋದು ಯಾವ್ದ್ರಿಂದಪ್ಪ ಅಂದ್ರೆ ಒಂದು ವಿದ್ಯುತ್ ಮಂಡಲ, ಮತ್ತೊಂದು ವಿದ್ಯುತ್ ಪ್ರವಾಹ. ಈ ಎರಡು ಅಂಶಗಳೊಂದಿಗೆ ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಪ್ರವಾಹ. ಹಾಗಾದ್ರೆ ಈ ಅಂಶಗಳನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಈಗಾಗಲೇ ಗೊತ್ತಿದೆ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಹಿಸ್ತದೆ. ಯಾವ ರೀತಿಯಾಗಿ ನೀರು ಎತ್ತರದ ಪ್ರದೇಶಗಳಿಂದ ಇಳಿಜಾರಿನ ಕಡೆ ಪ್ರವಹಿಸ್ತದ. ಹೌದಾ? ಗಾಳಿ ಪ್ರವಹಿಸ್ತದಲ್ಲ, ಹಂಗ ವಿದ್ಯುತ್ ಕೂಡ ಏನಾಗ್ತದಪ್ಪ ಅಂದ್ರೆ ಪ್ರವಹಿಸ್ತದ. ವಿದ್ಯುತ್ ಪ್ರವಹಿಸುವಂತಹ ಮಾಧ್ಯಮ ಯಾವತ್ತಪ್ಪ ಅಂದ್ರೆ ವಾಹಕ ಯಾವ್ದಾಗಿರ್ತದೆ ಅಂದ್ರೆ ಯಾವತ್ತು ತಾಮ್ರದ ತಂತಿಯಾಗಿರ್ತದೆ. ವಾಹಕ ಅಂತ ಕರಿತೀವಿ. ಇದೇನು ತಾಮ್ರದ ತಂತಿಯನ್ನ ಏನ್ ಕರಿತೀವಿ? ವಿದ್ಯುತ್ ವಾಹಕ ಅಂತ ಯಾವತ್ತು ಪರಿಗಣಿಸ್ತೀವಿ. ಹಾಗಾದ್ರೆ ವಿದ್ಯುತ್ ಯಾವ್ದ್ರಲ್ಲಿ ಪ್ರವಹಿಸ್ತದ? ವಿದ್ಯುತ್ ವಾಹಕಗಳಲ್ಲಿ. ಅದು ತಾಮ್ರದ ತಂತಿ ಆಗಿರ್ಬೋದು, ಅಲ್ಯೂಮಿನಿಯಂ ತಂತಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಲೋಹದ ತಂತಿಗಳಲ್ಲಿ ಏನಾಗ್ತದೆ ಅಂದ್ರೆ ವಿದ್ಯುತ್ ಪ್ರವಹಿಸ್ತದ. ಈಗ ವಿದ್ಯುತ್ ಪ್ರವಹಿಸ್ತದ ಅನ್ನೋದನ್ನ ನಾವು ಏನೋ ಒಂದು ಸಿಂಪಲ್ ಏನಪ್ಪಾ ಅಂದ್ರೆ ಒಂದು ಟಾರ್ಚ್ ಅನ್ನ ಬಳಸಿ ನಾವೇನ್ ಮಾಡ್ಬೋದು ಅಂದ್ರೆ ಕಂಡುಹಿಡಿತೀವಿ. ಇದೊಂದು ಟಾರ್ಚ್ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಬಟನ್ ಆನ್ ಮಾಡ್ತೀನಿ, ಟಾರ್ಚ್ ಆನ್ ಆಗ್ತದೆ. ಹೌದಾ? ಹಾಗಾದ್ರೆ ಏನಾಗ್ತಾ ಇದೆ ಅಂದ್ರೆ ಇದರಲ್ಲಿ ಬ್ಯಾಟ್ರೀಸ್ ಅಂತ, ಆ ಬ್ಯಾಟ್ರಿಗಳನ್ನ ನಾವೇನ್ ಕರಿತೀವಿ? ಹೌದಾ? ವಿದ್ಯುತ್ ಕೋಶ. ಇವುಗಳನ್ನ ಏನ್ ಕರಿತೀವಿ? ವಿದ್ಯುತ್ ಕೋಶ. ಹಾಗಾದ್ರೆ ಈ ವಿದ್ಯುತ್ ಕೋಶಗಳು ಏನಪ್ಪಾ ಅಂದ್ರೆ ವಾಹಕದ ತಂತಿಯ ಸಂಪರ್ಕವನ್ನು ಹೊಂದಿದಾವ. ವಾಹಕ ತಂತಿಯ ಸಂಪರ್ಕ ಹೊಂದಿದ್ದು ಒಂದು ಬಲ್ಬ್ ಇದೆ, ಆ ಬಲ್ಬ್ ನ ಸಂಪರ್ಕವನ್ನು ಹೊಂದಿದಾವ. ಯಾವಾಗ ಪ್ಲಗ್ ಕೀ, ನಾವು ಬಳಸುವಂತ ವಿದ್ಯುತ್ ಮಾಡಲು ಪ್ಲಗ್ ಕೀ ಇರ್ತದೆ. ಇಲ್ಲಿ ಒಂದು ಸ್ವಿಚ್ ಇದೆ, ಆನ್ ಮತ್ತು ಆಫ್ ಮಾಡ್ಲಿಕ್ಕೆ ಆಫ್ ಮಾಡ್ಲಿಕ್ಕೆ ಒಂದು ಸ್ವಿಚ್ ಇದೆ. ಆ ಸ್ವಿಚ್ ಏನ್ ಮಾಡ್ತದೆ ಅಂದ್ರ ಆ ವಾಹಕದ ತಂತಿಯ ಮೂಲಕ ಆ ಬ್ಯಾಟ್ರಿ ಅಥವಾ ವಿದ್ಯುತ್ ಕೋಶಗಳಲ್ಲಿರುವಂತಹ ವಿದ್ಯುತ್ ಪ್ರವಹಿಸುವ ಹಾಗೆ ಮಾಡ್ತದೆ. ಯಾವ ಕಡೆಯಿಂದ? ಬ್ಯಾಟ್ರಿಯಿಂದ ಇಲ್ಲಿಗೆ ಬಲ್ಬ್ಗೆ. ಹಾಗಾದ್ರೆ ಈ ರೀತಿಯಾಗಿ ವಿದ್ಯುತ್ ಏನಾಗ್ತದ ಅಂದ್ರ ಪ್ರವಹಿಸ್ತದ ಬ್ಯಾಟ್ರಿಗಳ ಮೂಲಕ. ಹೌದಾ? ನಾವು ವಿದ್ಯುತ್ ಕೋಶಗಳನ್ನ ಸಂಗ್ರಹಿತ ರೂಪದ ವಿದ್ಯುತ್ ಶಕ್ತಿ, ಹೌದಾ, ರಾಸಾಯನಿಕ ಶಕ್ತಿ ಇದ್ದಿದ್ದು ಏನಾಗ್ತದ ಅಂದ್ರೆ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದ ಅನ್ನೋದನ್ನ 6ನೇ 7ನೇ ತರಗತಿಗಳಲ್ಲಿ ಅಭ್ಯಾಸ ಮಾಡಿದೀವಿ. ವಿದ್ಯುತ್ ಕೋಶಗಳಲ್ಲಿ ರಾಸಾಯನಿಕ ಶಕ್ತಿ ಇದ್ದಿದ್ದು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹಾಗಾದ್ರೆ ಬ್ಯಾಟ್ರಿಗಳಲ್ಲಿ ಏನಿದೆ? ವಿದ್ಯುತ್ ಕೋಶ ಇದೆ. ಆ ವಿದ್ಯುತ್ ಕೋಶಗಳು
ತಮ್ಮಲ್ಲಿರುವಂತಹ ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾವ. ಏನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸ್ತಾವಲ್ಲ, ಅದು ವಾಹಕದ ತಂತಿಯ ಮೂಲಕ ಬಲ್ಬ್ನ ಸಂಪರ್ಕವನ್ನು ಹೊಂದಿರ್ತದೆ. ಬಲ್ಬ್ ಏನಾಗ್ತದೆ ಅಂದ್ರೆ ಬೆಳಕನ್ನ ಕೊಡ್ತಾ ಉರಿಲಿಕ್ಕೆ ಪ್ರಾರಂಭಿಸ್ತದೆ. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ. ಹಾಗಾದ್ರೆ ನಾವು ಈ ಹಿಂದಿನ ಕ್ಲಾಸ್ಗಳಲ್ಲೂ ಒಂದು ಚಟುವಟಿಕೆಯನ್ನು ಮಾಡೋದ್ರ ಮೂಲಕ ಯಾವ ರೀತಿಯಾಗಿ ವಿದ್ಯುತ್ ಪ್ರವಹಿಸ್ತದೆ. ಇದೊಂದು ಬ್ಯಾಟ್ರಿ ಇದೆ ಅಂತ ತಿಳ್ಕೊಳ್ರಿ, ಹೌದಾ? ಬ್ಯಾಟ್ರಿಯ ಧನ, ಇದು ಬ್ಯಾಟ್ರಿಯ ಋಣ. ಬ್ಯಾಟ್ರಿಯ ಧನ, ಬ್ಯಾಟ್ರಿಯ ಋಣ. ಅದನ್ನೇನ್ ಮಾಡ್ತೀವಿ ಅಂದ್ರೆ ನಾವು ವಾಹಕದ ತಂತಿ, ಯಾವುದು ವಾಹಕದ ತಂತಿಯಾಗಿ ಹೆಚ್ಚು ತಾಮ್ರವನ್ನು ತೆಗೆದುಕೊಳ್ತೀವಿ. ಹಾಗಾದ್ರೆ ಒಂದು ವಾಹಕ ತಂತಿಯನ್ನು ತೆಗೆದುಕೊಂಡಿದೀವಿ, ಒಂದು ಪ್ಲಗ್ ಕೀ, ನಾನು ಹೇಳಿದ್ಮೇಲೆ ಇಲ್ಲಿ ಸ್ವಿಚ್ ಇದೆ ಬ್ಯಾಟ್ರಿಯಲ್ಲಿ, ಅಲ್ಲಿ ಪ್ಲಗ್ ಕೀಯನ್ನು ಆನ್ ಮತ್ತು ಆಫ್ ಮಾಡ್ಲಿಕ್ಕೆ ತೆಗೆದುಕೊಳ್ತೀವಿ. ಇದನ್ನೇನ್ ಮಾಡ್ತೀವಿ ಅಂದ್ರೆ ಒಂದು ಬಲ್ಬ್ಗೆ ಸಂಪರ್ಕ ಏರ್ಪಡಿಸಿ, ಇದನ್ನ ಯಾವ್ದಕ್ಕೆ ಒಂದು ಬಲ್ಬ್ನ ಸಂಪರ್ಕ ಏರ್ಪಡಿಸಿ ಒಂದು ಆವೃತ್ತ ಜೋಡಣೆಯನ್ನು ಉಂಟು ಮಾಡ್ತೀವಿ. ಇಲ್ಲಿ ಏನು ಆವೃತ್ತ ಜೋಡಣೆಯನ್ನು ತೋರಿಸಿದ್ದೀನಲ್ಲ, ಸೇಮ್ ಇದೇ ರೀತಿಯಾದಂತಹ ಆವೃತ್ತ ಜೋಡಣೆ ಎಲ್ಲಿರ್ತದಪ್ಪ ಅಂದ್ರೆ ಬ್ಯಾಟ್ರಿಗಳಿರ್ತದೆ. ಇಲ್ಲ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಹಿಸ್ತದ ಯಾವ ಕಡೆಯಿಂದ, ಧನಾವೇಶದಿಂದ ಋಣಾವೇಶದ ಕಡೆ ವಿದ್ಯುತ್ ಪ್ರವಹಿಸ್ತದ ಅಂತ ಅಭ್ಯಾಸ ಮಾಡಿದ್ವಿ. ಧನಾವೇಶದ ಕಡೆಯಿಂದ ಋಣಾವೇಶದ ಕಡೆ ವಿದ್ಯುತ್ ಏನಾಗ್ತಿರ್ತದ, ಪ್ರವಹಿಸ್ತದೆ. ಆದ್ರೆ ಇಲ್ಲಿ ನೆನ್ಪಿಡ್ರಿ, ಏನ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ವಿದ್ಯುತ್ ಪ್ರವಾಹ ಇಲೆಕ್ಟ್ರಾನ್ಗಳ ಚಲನೆಯಿಂದ ಉಂಟಾಗಿದೆ. ವಿದ್ಯುತ್ ಪ್ರವಾಹ ಇಲೆಕ್ಟ್ರಾನ್ಗಳ ಚಲನೆಯಿಂದ ಉಂಟಾಗಿದೆ. ಹಾಗಾದ್ರೆ ಇಲೆಕ್ಟ್ರಾನ್ಗಳು ಯಾವ ಕಡೆಯಿಂದ ಯಾವ ಕಡೆ ಚಲಿಸ್ತಾವ? ಇಲೆಕ್ಟ್ರಾನ್ಗಳು ಋಣದಿಂದ ಧನದ ಕಡೆ ಚಲಿಸ್ತಾವ. ಇಲೆಕ್ಟ್ರಾನ್ಗಳು ಯಾವ ಕಡೆಯಿಂದ? ಋಣದಿಂದ ಧನದ ಕಡೆ ಚಲಿಸ್ತಾವ. ಆದ್ರೆ ವಿದ್ಯುತ್ ಪ್ರವಾಹವನ್ನು ಯಾವ ಕಡೆ ತಗೋತೀವಿ? ಧನದಿಂದ ಋಣದ ಕಡೆ. ಅಂದ್ರೆ ಇಲೆಕ್ಟ್ರಾನ್ ಚಲಿಸುವಂತಹ ವಿರುದ್ಧ ದಿಕ್ಕಿನಲ್ಲಿ, ಇಲೆಕ್ಟ್ರಾನ್ಗಳು ಚಲಿಸುವಂತಹ ವಿರುದ್ಧ ದಿಕ್ಕಿನಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಪರಿಗಣಿಸ್ತೀವಿ. ಬ್ಯಾಟ್ರಿಯಲ್ಲೂ ಏನ್ ಮಾಡ್ತೀವಿ? ವಿದ್ಯುತ್ ಪ್ರವಾಹವನ್ನ ಪರಿಗಣಿಸ್ತೀವಿ. ನಮ್ಮ ಹಿಂದಿನ ಜನರು 17-18ನೇ ಶತಮಾನದಲ್ಲಿ ವಿದ್ಯುತ್ ಪ್ರವಾಹವನ್ನ ಧನಾವೇಶ ಭರಿತ ಕಣ ಅಂತ ತಿಳಿದಿದ್ರು. ಇಲ್ಲ, ವಿದ್ಯುತ್ ಏನಪ್ಪಾ ಅಂದ್ರೆ ಋಣ ಆವೇಶ ಭರಿತ ಕಣ. ಅದು ಇಲೆಕ್ಟ್ರಾನ್ಗಳ ಚಲನೆಯಿಂದ ಉಂಟಾಗಿದೆ. ಇಲೆಕ್ಟ್ರಾನ್ಗಳು ಎಲ್ಲಿ ಚಲಿಸ್ತಾವ? ಇಲೆಕ್ಟ್ರಾನ್ಗಳು ವಾಹಕದ ತಂತಿಯಲ್ಲಿ ಚಲಿಸ್ತಾವ. ಇಲೆಕ್ಟ್ರಾನ್ಗಳು ಎಲ್ಲಿ ಚಲಿಸ್ತಾವ? ವಾಹಕದ ತಂತಿಯಲ್ಲಿ ಚಲಿಸ್ತಾವ. ಹಂಗಾದ್ರೆ ಯಾವ ರೀತಿಯಾಗಿ ಇಲೆಕ್ಟ್ರಾನ್ಗಳು ಚಲಿಸ್ತಾವ? ವಾಹಕದ ತಂತಿ ಯಾವುದು? ವಾಹಕದ ತಂತಿ ಕೇವಲ ತಾಮ್ರದ ತಂತಿ ಅಷ್ಟೇ ಅಲ್ಲ, ಬೇರೆ ಬೇರೆ ಲೋಹದ ತಂತಿಗಳನ್ನು ನಾವೇನ್ ಮಾಡಬಹುದು? ವಾಹಕದ ತಂತಿಯಾಗಿ ಬಳಸಬಹುದು. ಇಂತಹ ಕೆಲವು ಅಂಶಗಳ ಬಗ್ಗೆ ಏನ್ ಮಾಡುದು ಅಂದ್ರೆ ಅಭ್ಯಾಸ ಮಾಡಿದ್ವಿ. ಹಂಗಾದ್ರೆ ವಿದ್ಯುತ್ ಮಂಡಲ ಅಂದ್ರೇನು, ಆಮೇಲೆ ವಿದ್ಯುತ್ ಪ್ರವಾಹ ಅಂದ್ರೇನು ಕ್ಲಿಯರ್ಲಿ ಡೆಫಿನಿಷನ್ಸ್ ಬೇಕು ನಮ್ಗೆ. ವಿದ್ಯುತ್ ಮಂಡಲ ಅಂದ್ರೇನು, ವಿದ್ಯುತ್ ಪ್ರವಾಹ ಅಂದ್ರೇನು, ಕ್ಲಿಯರ್ಲಿ ಡೆಫಿನಿಷನ್ಸ್ ಬೇಕು. ಹಾಗಾದ್ರೆ ವಿದ್ಯುತ್ ಮಂಡಲ ಅಂದ್ರೇನು? ವಿದ್ಯುತ್ ಮಂಡಲ ಅಂದ್ರೇನು ಬೇರೆ ಏನಲ್ಲಪ್ಪ, ವಿದ್ಯುತ್ ಪ್ರವಾಹದ ನಿರಂತರ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗ. ವಿದ್ಯುತ್ ಏನಾಗ್ಬೇಕಲ್ಲಿ? ನಿರಂತರವಾಗಿ ಚಲಿಸ್ತಾ ಇರಬೇಕು. ಬಲ್ಬ್ ಬೆಳಗ್ಬೇಕಂದ್ರೆ ಏನಾಗಬೇಕು? ವಿದ್ಯುತ್ ನಿರಂತರವಾಗಿ ಚಲಿಸ್ತಾ ಇರಬೇಕು. ಆಮೇಲೆ ಅದೊಂದು ಆವೃತ್ತ ಮಾರ್ಗ ಆಗಿರ್ಬೇಕು. ಆವೃತ್ತ ಅಂದ್ರೆ ಎಲ್ಲನೂ ಒಂದು ಇನ್ನೊಂದರೊಂದಿಗೆ ಜೋಡಿಸಲ್ಪಟ್ಟಿರ್ಬೇಕು. ಎಲ್ಲನೂ ಜೋಡಣೆ ಕಟ್ಟಾಗಿರ್ಬಾರ್ದು. ನೋಡ್ರಿ, ಇಲ್ಲಿ ಪ್ಲಗ್ ಕೀ ಅಂತ ಬಳಸಿದೀವಿ. ಅದು ತೆರೆದ ಗುಂಡಿ ಮತ್ತು ಮುಚ್ಚಿದ ಗುಂಡಿ ಅಂತ ನೀವು ಅಭ್ಯಾಸ ಮಾಡಿದೆ. ತೆರೆದ ಗುಂಡಿ ಅಂದ್ರೆ ಅದು ಆವೃತ್ತ ಮಾರ್ಗ ಅಲ್ಲ, ಮುಚ್ಚಿದ ಗುಂಡಿ ಆವೃತ್ತ ಮಾರ್ಗ. ಹಂಗಾದ್ರೆ ಏನಪ್ಪಾ ಅಂದ್ರೆ ಏನು, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗವನ್ನೇ ನಾವು ವಿದ್ಯುತ್ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗ, ಇದನ್ನೇ ಏನು ಕರಿತೀವಪ್ಪ ಅಂದ್ರೆ ವಿದ್ಯುತ್ ಮಂಡಲ. ಹಾಗಾದ್ರೆ ವಿದ್ಯುತ್ ಪ್ರವಾಹ ಅಂದ್ರೇನು? ಹಾಗಾದ್ರೆ ವಿದ್ಯುತ್ ಪ್ರವಾಹ ಅಂದ್ರೇನು? ಹೌದಾ? ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರದಲ್ಲಿ, ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ, ಫಾರ್ ಎಕ್ಸಾಂಪಲ್ ಇದೊಂದು ವಾಹಕದ ತಂತಿ, ತಾಮ್ರದ ತಂತಿನ ಅಂತ ಇಟ್ಕೊಳ್ರಿ. ಇದೇನು ಒಂದು ವಾಹಕದ ತಂತಿ ಸರ್, ಹಿಂಗಿರ್ತದ? ಹೌದು, ಒಂದು ತಾಮ್ರದ ತಂತಿ ತನ್ನದೇ ಆದ ಅಡ್ಡ ಕೊಯ್ತದ ವಿಸ್ತೀರ್ಣವನ್ನ ಮತ್ತು ಉದ್ದವನ್ನು ಹೊಂದಿರ್ತದ. ಹಾಗಾದ್ರೆ ಒಂದು ವಾಹಕದ ತಂತಿ ಇದೆ, ಅದು ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟವಾದಂತಹ ಕ್ಷೇತ್ರದಲ್ಲಿ, ಇದೊಂದು ನಿರ್ದಿಷ್ಟವಾದ ಕ್ಷೇತ್ರ ಇದೆ ಅಂತ ತಿಳ್ಕೊಳ್ಳಿ. ಈ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಪ್ರವಹಿಸುವಂತಹ ಆವೇಶಗಳ ಪರಿಮಾಣನೇ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ. ಮತ್ತೊಂದ್ಸಲ ಹೇಳ್ತೀನಿ, ನಿರ್ದಿಷ್ಟ ಪರಿಮಾಣದ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಪ್ರವಹಿಸುವಂತಹ ಆವೇಶಗಳ ಪರಿಮಾಣ, ಇಂತಿಷ್ಟೇ ಆವೇಶಗಳ ಪ್ರವಹಿಸಿದವ, ಆ ಪರಿಮಾಣವನ್ನೇ ನಾವು ಕರಿತೀವಿ ಅಂದ್ರೆ ವಿದ್ಯುತ್ ಪ್ರವಾಹ. ಆಮೇಲೆ ಹೆಂಗ್ ಚಲಿಸಿರ್ತಾವ? ಏಕಮಾನ ಸಮಯದಲ್ಲಿ. ಹೌದಾ? ಏನು? ಏಕಮಾನ ಸಮಯದಲ್ಲಿ ಆಮೇಲೆ ನಿರ್ದಿಷ್ಟವಾದ
ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ, ನಿರ್ದಿಷ್ಟವಾದ ಕ್ಷೇತ್ರ ಯಾವುದು? ವಾಹಕದ ತಂತಿ. ಹೌದಾ? ಏಕಮಾನ ಸಮಯದಲ್ಲಿ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಏನು ಪ್ರವಹಿಸುವ ಆವೇಶಗಳ ಪರಿಮಾಣನೆ, ಪ್ರವಹಿಸುವಂತಹ ಆವೇಶಗಳ ಪರಿಮಾಣನೆ ವಿದ್ಯುತ್ ಪ್ರವಾಹ. ಏನು? ವಿದ್ಯುತ್ ಪ್ರವಾಹ. ಹೌದಾ? ವೆರಿ ಇಂಪಾರ್ಟೆಂಟ್ ಇದು. 1 ಮಾರ್ಕ್ಸ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಮತ್ತೊಂದು ಸ್ಲೈಡ್ ಇದೆ ನೋಡ್ರಿ. ಏಕಮಾನ ಸಮಯದಲ್ಲಿ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಪ್ರವಹಿಸುವಂತಹ ಆವೇಶಗಳ ಪರಿಮಾಣನೆ ವಿದ್ಯುತ್ ಪ್ರವಾಹ. ಹೌದಾ? ಏಕಮಾನ ಸಮಯ ನಿರ್ದಿಷ್ಟವಾದ ವೇಳೆಯೊಂದಿಗೆ, ಆಮೇಲೆ ನಿರ್ದಿಷ್ಟವಾದ ಕ್ಷೇತ್ರ ಒಂದು ವಾಹಕದ ತಂತಿ ಅಂತ ತಗೊಂಡ್ವಿ. ಈ ವಾಹಕದ ತಂತಿಯಲ್ಲಿ ಪ್ರವಹಿಸುವಂತಹ ಆವೇಶಗಳಂದ್ರೆ ಯಾವುವು? ಇಲೆಕ್ಟ್ರಾನ್ಗಳು. ಪ್ರವಹಿಸುವಂತಹ ಆವೇಶಗಳ ಪರಿಮಾಣನೇ ವಿದ್ಯುತ್ ಪ್ರವಾಹ. ಏನದು? ವಿದ್ಯುತ್ ಪ್ರವಾಹ. ಹೌದಾ? ಇನ್ನು ವಿದ್ಯುತ್ ಮಂಡಲ ಅಂದ್ರೆ ಏನು, ವಿದ್ಯುತ್ ಪ್ರವಾಹ ಅಂದ್ರೆ ಏನು ಅಂತ ಅಭ್ಯಾಸ ಮಾಡಿದ್ವಿ. ವಿದ್ಯುತ್ ಪ್ರವಾಹವನ್ನ ಏನು ವೆರಿ ಸಿಂಪಲ್ ಆಗಿ ಇನ್ನೊಂದು ರೀತಿಯಲ್ಲೂ ಹೇಳ್ಬಹುದು. ಏನಪ್ಪಾ ಅಂದ್ರೆ ವಿದ್ಯುದಾವೇಶಗಳ ಪ್ರವಾಹದ ದರ. ವಿದ್ಯುದಾವೇಶಗಳ ಪ್ರವಾಹದ ದರವೇ, ವಿದ್ಯುದಾವೇಶಗಳ ಪ್ರವಾಹದ ದರವೇ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ. ನೀವು ಡೆಫಿನೇಷನ್ ಅದನ್ನು ಹೇಳ್ಬೋದು ಅಥವಾ ಇದನ್ನು ಏನು, ಏಕಮಾನ ಸಮಯದಲ್ಲಿ ನಿರ್ದಿಷ್ಟವಾದ ಕ್ಷೇತ್ರದಲ್ಲಿ ಪ್ರವಹಿಸುವಂತಹ ಆವೇಶಗಳ ಪರಿಮಾಣನೇ ವಿದ್ಯುತ್ ಪ್ರವಾಹ, ಅಥವಾ ಏನು ವಿದ್ಯುದಾವೇಶಗಳ ಪ್ರವಾಹದ ದರ. ದರ ಅಂದ್ರೆ ಏನು? ಅಲ್ಲಿ ಸಮಯನೂ ಬಂತು, ಆಮೇಲೆ ಕ್ಷೇತ್ರನೂ ಬಂತು. ದರ ಅಂದ್ರೆ ಏನು? ಸಮಯನೂ ಬಂತು, ಕ್ಷೇತ್ರ ಬಂತು. ಹೌದಾ? ವಿದ್ಯುದಾವೇಶಗಳ ಪ್ರವಾಹದ ದರವೇ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ. ಹಾಗಾದ್ರೆ ನಾವು 2 ಡೆಫಿನೇಷನ್ಗಳನ್ನ ಅಭ್ಯಾಸ ಮಾಡಿದ್ವಿ. ಒಂದು ವಿದ್ಯುತ್ ಮಂಡಲ, ಇನ್ನೊಂದು ವಿದ್ಯುತ್ ಪ್ರವಾಹ. ವಿದ್ಯುತ್ ಮಂಡಲ ಮತ್ತು ವಿದ್ಯುತ್ ಪ್ರವಾಹ. ಹಾಗಾದ್ರೆ ವಾಹಕದ ಅಡ್ಡ ಕೊಯ್ತದ ಮೂಲಕ, ಯಾವುದ್ರ ಮೂಲಕ? ವಾಹಕದ ಅಡ್ಡ ಕೊಯ್ತದ ಮೂಲಕ. ವಾಹಕದ ಅಡ್ಡ ಕೊಯ್ತದ ಮೂಲಕ. ಈಗ ವಾಹಕ ತಾಮ್ರದ ತಂತಿ. ಹಾಗಾದ್ರೆ ಇದೇನಪ್ಪಾ ಅಂದ್ರೆ ಅಡ್ಡ ಕೊಯ್ತ. ಇದೇನಪ್ಪಾ ಅಂದ್ರೆ ಅಡ್ಡ ಕೊಯ್ತದ ವಿಸ್ತೀರ್ಣ. ಅಡ್ಡ ಕೊಯ್ತದ ವಿಸ್ತೀರ್ಣವನ್ನ ನಾವು ಎ ಅಂತ ತಗೋತೀವಿ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವಾಹಕದ ಅಡ್ಡ ಕೊಯ್ತದ ಮೂಲಕ, ವಾಹಕದ ಅಡ್ಡ ಕೊಯ್ತದ ಮೂಲಕ ಏನಪ್ಪಾ ಅಂದ್ರೆ ಟಿ ಸಮಯದಲ್ಲಿ, ಸಮಯವನ್ನು ಏನ್ ತಗೊಳ್ತೀವಿ? ಟಿ ಅಂತ ತಗೊಳ್ತೀವಿ. ಹಾಗಾದ್ರೆ ಟಿ ಸಮಯದಲ್ಲಿ, ಆಮೇಲೆ ವಿದ್ಯುದಾವೇಶಗಳು ಅಂತ ಏನ್ ಬರ್ತಾವಲ್ಲ, ವಿದ್ಯುದಾವೇಶಗಳನ್ನ ಕುಲಾಂಬ್ ಅಲ್ಲಿ ಅಳಿತೀವಿ ನಾವು. ಯಾವ್ದ್ರಲ್ಲಿ? ಕುಲಾಂಬ್ ಅಂತ ಅಳಿತೀವಿ. ಹಾಗಾದ್ರೆ ಕುಲಾಂಬ್ ಅಂತ ಅಳಿತೀವಲ್ಲ, ಅದಕ್ಕೆ ಸಂಕೇತ ಏನಪ್ಪಾ ಅಂದ್ರೆ ಕುಲಾಂಬಕ್ಕೆ ಸಿ ಅಂತ ಕೊಡ್ತೀವಿ. ಆವೇಶಗಳನ್ನ ಅಳಿಲಿ ಕ್ಯೂ ಅಂತ ಸಂಕೇತ ಕೊಡ್ತೀವಿ. ಕುಲಾಂಬ್ಗೆ ಸಂಕೇತ ಸಿ ಅಂತ ಕೊಡ್ತೀವಿ, ಆವೇಶಗಳನ್ನ ಕ್ಯೂ ಅಲ್ಲಿ ಅಳಿತೀವಿ. ಹಾಗಾದ್ರೆ ವಾಹಕದ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಆವೇಶ ಏನು? ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು. ಯಾವ ಪ್ರಮಾಣದ? ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು. ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು ಏನಪ್ಪಾ? ಚಲಿಸಿದಾಗ, ಏನಾದಾಗ? ಚಲಿಸಿದಾಗ ಅಡ್ಡ ಕೊಯ್ತದ ವಾಹಕದಲ್ಲಿ, ಅಡ್ಡ ಕೊಯ್ತದ ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಏನಾಗಿರ್ತದಪ್ಪ ಅಂದ್ರೆ ಐ ಆಗಿರ್ತದೆ. ನೋಡ್ರೆ, ಇವುಗಳ ನಡುವಿನ ಸಂಬಂಧ ಯಾವುದು? ಕಾಲ, ಆವೇಶ ಮತ್ತು ವಿದ್ಯುತ್ ಪ್ರವಾಹ. ಕಾಲ, ಆವೇಶ, ವಿದ್ಯುತ್ ಪ್ರವಾಹ ಇವುಗಳ ನಡುವಿನ ಸಂಬಂಧವನ್ನ ತಿಳ್ಕೊಳ್ಳಿಕ್ಕೆ ಏನ್ ಮಾಡಿದೀವಿ ಅಂದ್ರೆ ಒಂದು ವಾಹಕದ ಅಡ್ಡ ಕೊಯ್ತವನ್ನು ತೆಗೆದುಕೊಂಡಿದ್ದೀವಿ. ಅದರ ಮೂಲಕ ಟಿ ಸಮಯದಲ್ಲಿ ಏನಾಗಿದೆ ಅಂದ್ರೆ ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು ಚಲಿಸಿದವ. ಹಾಗಾದ್ರೆ ಅಡ್ಡ ಕೊಯ್ತದ ವಾಹಕದಲ್ಲಿ ಪ್ರವಹಿಸುವಂತ ವಿದ್ಯುತ್ ಪ್ರವಾಹ ಏನಾಗಿರ್ತದೆ ಅಂದ್ರೆ ಐ ಆಗಿರ್ತದೆ. ಹಾಗಾದ್ರೆ ಕ್ಯೂ ಮತ್ತೆ ಐ ಮತ್ತು ಟಿ ಇವುಗಳ ನಡುವಿನ ಸಂಬಂಧವನ್ನು ನಾವು ಯಾವ ರೀತಿಯಾಗಿ ನಿರೂಪಿಸ್ತೀವಿ ಅಂದ್ರೆ, ಯಾವುದು? ಕ್ಯೂ, ಐ ಮತ್ತು ಟಿ ಗಳ ನಡುವಿನ ಸಂಬಂಧವನ್ನು ಯಾವ ರೀತಿಯಾಗಿ ನಿರೂಪಿಸ್ತೀವಿ ಅಂದ್ರೆ, ಹೌದಾ? ವಿದ್ಯುತ್ ಪ್ರವಾಹವನ್ನ ಐ ಅಲ್ಲಿ ಎಳಿತೀವಿ. ವಿದ್ಯುತ್ ಪ್ರವಾಹವನ್ನು ಅದ್ರಲ್ಲಿ ಎಳಿತೀವಿ ಐ.
ಹೌದಾ. ಆಮೇಲೆ ವಿದ್ಯುತ್ ಪ್ರವಾಹವನ್ನು ಅಳೆಯುವಂತ ಮಾನ ಮತ್ತೆ ಆಂಪಿಯರ್, ಆಮೇಲೆ ಅದನ್ನ ಡಿಸ್ಕಸ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಅಳೆಯುವಂತ ಮಾನ ಬೇರೆ, ಹೌದಾ. ಆಮೇಲೆ ವಿದ್ಯುತ್ ಪ್ರವಾಹಕ್ಕೆ ಕೊಡುವಂತ ಸಂಕೇತ, ಆವೇಶಗಳಿಗೆ ಹೆಂಗ್ ಕ್ಯೂ ಅಂತ ಸಂಕೇತ ಕೊಟ್ವಲ್ಲ, ಹಂಗ ವಿದ್ಯುತ್ ಪ್ರವಾಹಕ್ಕೆ ಯಾವ ಸಂಕೇತವನ್ನು ಕೊಡ್ತೀವಿ, ಐ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಇದೇನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಹೌದಾ. ಏನಪ್ಪಾ ಅಂದ್ರೆ ಸಮೀಕರಣ, ವಿದ್ಯುತ್ ಪ್ರವಾಹದ ಸಮೀಕರಣ. ಯಾವ್ದ್ರ ನಡುವಿನ ಸಂಬಂಧ ನೋಡ್ರಿ, ವಾಹಕದ ಅಡ್ಡ ಕೊಯ್ತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು ಚಲಿಸಿದಾಗ ಅಡ್ಡ ಕೊಯ್ತದ ವಾಹಕದಲ್ಲಿ ಪ್ರವಹಿಸುವಂತಹ ವಿದ್ಯುತ್ ಪ್ರವಾಹ ಏನಾಗಿರ್ತದ, ಐ ಆಗಿರ್ತದ ಅಂತ ಹೇಳಿದೆ. ಹಾಗಾದ್ರೆ ಈ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಏನ್ ಬರಿಬಹುದು ಅಂದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಬರಿಬಹುದು. ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಐ ಅಂದ್ರೆ ವಿದ್ಯುತ್ ಪ್ರವಾಹ, ಕ್ಯೂ ಅಂದ್ರೆ ಅಡ್ಡ ಕೊಯ್ತದಲ್ಲಿ ಪ್ರವಹಿಸಿದಂತ ಒಟ್ಟು ಆವೇಶಗಳು, ಆಮೇಲೆ ಟಿ ಎಷ್ಟು ವೇಳೆಯಲ್ಲಿ, ಟಿ ಸಮಯದಲ್ಲಿ, ಎಷ್ಟು ವೇಳೆಯಲ್ಲಿ, ಟಿ ಸಮಯದಲ್ಲಿ. ಹಾಗಾದ್ರೆ ಕೆಲವು ಸಲ ಈ ಫಾರ್ಮುಲಾ ಏನಾಗ್ತದೆ ಅಂದ್ರೆ ಅಲ್ಟರ್ ಆಗ್ತದೆ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಅಂತ ಬರ್ತಿದೀವಿ ಅಂದ್ರೆ, ಹೌದಾ. ನೋಡ್ರಿ, ಕ್ಯೂ ಇಸ್ ಈಕ್ವಲ್ ಟು ಐ ಟಿ ಅಂತಲೂ ಬರೀಬಹುದು. ಯಾಕೆ, ಟಿ ಏನಾಗ್ತದೆ ನ್ಯೂಮರೇಟರ್ ಹೋಗ್ತದ, ಹಾಗಾದ್ರೆ ನ್ಯೂಮರೇಟರ್ ಬಂದ್ರೆ ಕ್ಯೂ ಏನಾಗ್ತದೆ, ಕ್ಯೂ ಇಸ್ ಈಕ್ವಲ್ ಟು ಐ ಟಿ. ಅಥವಾ ಇದನ್ನ ಯಾವ ರೀತಿಯಾಗಿ ಬರೀಬಹುದು, ಟಿ ಇಸ್ ಈಕ್ವಲ್ ಟು ಕ್ಯೂ ಬೈ ಐ. ಈ ರೀತಿಯಾಗಿ ಮೂರು ರೂಪದಲ್ಲಿ ಈ ಫಾರ್ಮುಲಾ ಏನಾಗ್ತದೆ ಅಂದ್ರೆ ಅಲ್ಟರ್ ಆಗ್ತದೆ. ನಿಮಗೆ ಇದಕ್ಕೆ ಸಂಬಂಧಿಸಿದಂತಹ ಕೆಲವು ಲೆಕ್ಕಗಳನ್ನ ಕೇಳ್ತಾರೆ, ಯಾವುದಕ್ಕೆ, ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಿಸಿದ್ದು. ಅವ್ರೇನ್ ಮಾಡಿರ್ತಾರ, ಆವೇಶ ಮತ್ತು ವೇಳೆ ಕೊಟ್ಟಿದ್ದಾರೆ ಅಂದ್ರೆ ನೀವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಬಹುದು, ಅಥವಾ ಅವರು ವಿದ್ಯುತ್ ಪ್ರವಾಹ ಮತ್ತು ವೇಳೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ನೀವು ಆವೇಶಗಳನ್ನು ಕಂಡುಹಿಡಿಯಬಹುದು. ಅವರು ಆವೇಶ ಮತ್ತು ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಬಳಸ್ಕೊಂಡು ನಾವು ವೇಳೆಯನ್ನು ಕೂಡ ಏನ್ ಮಾಡಬಹುದು, ಕಂಡುಹಿಡಿಯಬಹುದು. ಹೌದಾ. ಅದನ್ನ ಲೆಕ್ಕವನ್ನ ಬಿಡಿಸಬೇಕಾದ್ರೆ ಈ ಸಮೀಕರಣಗಳನ್ನ ಯಾವ ರೀತಿಯಾಗಿ ಬಳಸೋದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಳ ವಿದ್ಯುತ್ ಮಂಡಲ ಅಂತ ಹೇಳಿದೆ, ಯಾಕಂದ್ರೆ ಟಾರ್ಚ್ ನಲ್ಲಿ ಒಂದು ಬ್ಯಾಟ್ರಿನೂ ಇದೆ, ವಾಹಕದ ತಂತಿನೂ ಇದೆ, ಆಮೇಲೆ ವಿದ್ಯುತ್ ಪ್ರವಾಹ ಖರ್ಚಾಗ್ಲಿಕ್ಕೆ ಒಂದು ಬಲ್ಬ್ ಇದೆ. ಹಂಗ ಸರಳ ವಿದ್ಯುತ್ ಮಂಡಲದ ಚಿತ್ರ ಬಿಡಿಸಿ ಅಂತ ಎಕ್ಸಾಮ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಕೇಳ್ತಿರ್ತಾರ. ಅದಕ್ಕೆ ಒಂದು ಸರಳ ವಿದ್ಯುತ್ ಮಂಡಲ ಏನು ಹೊಂದಿರ್ತದಪ್ಪ ಅಂದ್ರೆ ಬ್ಯಾಟ್ರಿಯನ್ನು ಹೊಂದಿರ್ತದೆ. ನೋಡಿದ್ರೆ ಬ್ಯಾಟ್ರಿ, ಹೌದಾ. ಒಂದು ಬ್ಯಾಟ್ರಿಯ ಧನ ಮತ್ತು ಋಣವನ್ನ ಏನ್ ಮಾಡಿರ್ತದೆ ಅಂದ್ರೆ ವಾಹಕದ ತಂತಿಗಳಿಗೆ ಜೋಡಿಸಲಾಗಿದೆ. ಇಲ್ಲೂ ಕೂಡ ಏನ್ ಮಾಡಿದ್ರೆ ವಾಹಕ ತಂತಿಗೆ ಜೋಡಿಸಲಾಗಿದೆ. ಆಮೇಲೆ ಏನು ಬ್ಯಾಟ್ರಿಯ ಧನಾವೇಶ ಕಡೆಯಿಂದ ವಿದ್ಯುತ್ ಪ್ರವಾಹ ಉಂಟಾಗ್ತದೆ, ಅದಕ್ಕೆ ಅದೇ ಡೈರೆಕ್ಷನ್ ಏನ್ ಮಾಡಿದ್ರೆ ವಿದ್ಯುತ್ ಪ್ರವಾಹ ಅಂತ ತೋರಿಸಿದ್ದೀನಿ. ಐ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ. ಆಮೇಲೆ ಮಂಡಲದಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಒಂದು ಬಲ್ಬ್ ನ ಜೋಡಿಸಿದೀವಿ, ಪ್ಲಗ್ ಕೆ ಅಂತ ಸೂಚಿಸ್ತೀವಿ, ಕೆ ಅನ್ನು ಜೋಡಿಸಿದೀವಿ. ಆಮೇಲೆ ಎ ಅಂದ್ರೆ ಏನು ಅನ್ನೋದನ್ನ ನಾನು ವಿವರಿಸಿ ಹೇಳ್ತೀನಿ. ಎ ಅಂದ್ರೆ ಅಮ್ಮೀಟರ್, ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತ ಒಂದು ಸಾಧನ. ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತ ಒಂದು ಸಾಧನ ಅಮ್ಮೀಟರ್, ಹೌದು. ಏನು ನಾನು ಈಗಾಗಲೇ ವಿದ್ಯುತ್ ಮಂಡಲ ಅಂದ್ರೆ ಏನಂತ ಹೇಳಿದೀನಿ, ನಿರಂತರ ಮತ್ತು ಆವೃತ್ತವಾದ ವಿದ್ಯುತ್ ಪ್ರವಾಹಿಸುವಂತ ನಿರಂತರ ಮತ್ತು ಆವೃತ್ತವಾದ ಮಂಡಲನೇ ವಿದ್ಯುತ್ ಮಂಡಲ. ಹಾಗಾದ್ರೆ ಇದೇನಪ್ಪಾ ಅಂದ್ರೆ ಒಂದು ಸರಳ ವಿದ್ಯುತ್ ಮಂಡಲದ ಚಿತ್ರ. ಹಾಗಾದ್ರೆ ಏನಪ್ಪಾ ಅಂದ್ರೆ ಈಗಾಗಲೇ ವಿದ್ಯುತ್ ಆವೇಶದ ಬಗ್ಗೆ ಅಭ್ಯಾಸ ಮಾಡಿದ್ವಿ. ವಿದ್ಯುತ್ ಆವೇಶದ ಎಸ್ಐ ಮಾನ, ವಿದ್ಯುತ್ ಆವೇಶದ ಏನಪ್ಪಾ ಎಸ್ಐ ಮಾನ. ಎಸ್ಐ ಮಾನ ಏನಂತ ಹೇಳಿದ್ರೆ ಕುಲಂ ಅಂತ ಹೇಳಿದೆ, ಹೌದಾ. ಕುಲಂ ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ, ಯಾಕಂದ್ರೆ ಕುಲಂ, ಹೌದಾ. ಇದನ್ನ ಏನ್ ಮಾಡ್ತೀವಿ, ಸಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಆದ್ರೆ ಆವೇಶಗಳನ್ನ ಸಂಕೇತೀಕರಿಸಲಿಕ್ಕೆ ಕ್ಯೂ ಅನ್ನೋ ಸಂಕೇತ ಬರ್ತೀವಿ, ಕ್ಯೂ ಅನ್ನ ಸಿ ಇಂದ ಅಳಿತೀವಿ, ಹೌದಾ. ಆವೇಶ ಕ್ಯೂ, ಹೌದಾ. ಆವೇಶಗಳನ್ನ ಅಳೆಯುವಂತ ಎಸ್ಐ ಮಾನ ಕುಲಂ, ಅದಕ್ಕೆ ಸಿ ಅನ್ನೋ ಸಂಕೇತವನ್ನು ಏನ್ ಮಾಡ್ತೀವಿ, ಬಳಸ್ತೀವಿ. ಹಾಗಾದ್ರೆ 1 ಕುಲಂ ಆವೇಶಗಳಿದಾವೆ ಅಂತ ತಿಳ್ಕೊಳ್ರಿ. ಎಷ್ಟು, 1 ಕುಲಂ ಆವೇಶ. ಹಾಗಾದ್ರೆ 1 ಕುಲಂ ಆವೇಶದಲ್ಲಿರುವಂತ ಇಲೆಕ್ಟ್ರಾನ್ಗಳ ಸಂಖ್ಯೆ, 1 ಕುಲಂ ಆವೇಶದಲ್ಲಿರುವಂತ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6 × 10⁻18 ಇಲೆಕ್ಟ್ರಾನ್. 6 × 10⁻18 ಎಲೆಕ್ಟ್ರಾನ್. 1 ಕುಲಾಂ ಆವೇಶದಲ್ಲಿ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು, 6 × 10⁻18 ಎಲೆಕ್ಟ್ರಾನ್ಸ್. ಇನ್ನ ಏನು, ಒಂದು ಎಲೆಕ್ಟ್ರಾನ್ ನ ಆವೇಶ ಎಷ್ಟು, ಒಂದು ಎಲೆಕ್ಟ್ರಾನ್ ತಗೋತೀವಿ ನಾವು. ಆ ಒಂದು ಎಲೆಕ್ಟ್ರಾನ್ ನ ಆವೇಶ ಎಷ್ಟು ಅಂದ್ರೆ 1.6 × 10⁻−19 ಕುಲಂ. -19 ಕುಲಂ. ನೋಡ್ರಿ, 1 ಕುಲಂ ಅಂದ್ರೆ 6 × 10⁻18 ಎಲೆಕ್ಟ್ರಾನ್ಗಳು. ಹಾಗಾದ್ರೆ ಒಂದು ಎಲೆಕ್ಟ್ರಾನ್ ನ ಆವೇಶ ಎಷ್ಟು, ಒಂದು ಎಲೆಕ್ಟ್ರಾನ್ ನ ಆವೇಶ 1.6 × 10⁻19 ಕುಲಂಗಳು, 10⁻19 ಕುಲಂಗಳು. ಇನ್ನ ಏನು ವಿದ್ಯುತ್ ಪ್ರವಾಹವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಳೆಯುವಂತ ಮಾನ, ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಎಸ್ಐ ಮಾನ ಯಾವ್ದಪ್ಪ ಅಂದ್ರೆ ಆಂಪಿಯರ್. ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಎಸ್ಐ ಮಾನ ಯಾವುದು, ಆಂಪಿಯರ್, ಹೌದು.
ಅದನ್ನ ನಾವು ಯಾವ ಸಂಕೇತದಿಂದ ಗುರುತಿಸ್ತೀವಿ ಅಂದ್ರೆ ಎ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಅದನ್ನ ಯಾವ ಸಂಕೇತದಿಂದ ಗುರುತಿಸ್ತೀವಿ? ಎ ಅನ್ನೋ ಸಂಕೇತದಿಂದ ಗುರುತಿಸ್ತೇವೆ. ಹಾಗಾದ್ರೆ ಈಗಾಗಲೇ ಒಂದು ಸೂತ್ರವನ್ನು ಅಭ್ಯಾಸ ಮಾಡಿದ್ವಿ. ಯಾವುದಕ್ಕೆ? ವಿದ್ಯುತ್ ಪ್ರವಾಹಕ್ಕೆ. ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಿಸಿದ ಸಮೀಕರಣ ಏನಪ್ಪಾ ಅಂದ್ರೆ I = Q/T. ಹಾಗಾದ್ರೆ ವಿದ್ಯುತ್ ಪ್ರವಾಹ, ಒಂದು ವಾಹಕದ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅಂದ್ರೆ ಅಲ್ಲಿ ಪ್ರವಹಿಸುವಂತ ಒಟ್ಟು ಆವೇಶಗಳು ಯಾವುದರೊಂದಿಗೆ? ವೇಡಿಯೊಂದಿಗೆ. ಅಲ್ಲಿ ಪ್ರವಹಿಸುವಂತ ಒಟ್ಟು ಆವೇಶಗಳು ಯಾವುದರೊಂದಿಗೆ? ವೇಡಿಯೊಂದಿಗೆ. ಈ ರೀತಿಯಾಗಿ ನಾವು ವಿದ್ಯುತ್ ಪ್ರವಾಹವನ್ನು ನಡೀತೀವಿ. ಹಾಗಾದ್ರೆ ಒಂದು ವಿದ್ಯುತ್ ಪ್ರವಾಹವನ್ನು ಆಂಪಿಯರ್ ನಡೀತೀವಿ ಅಂತ ಹೇಳಿದೀನಿ. ಹಾಗಾದ್ರೆ 1 ಆಂಪಿಯರ್ ಅಂದ್ರೆ ಎಷ್ಟು? 1 ಆಂಪಿಯರ್. ಒಂದು ವಿದ್ಯುತ್ ಪ್ರವಾಹ I ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಅಳೆಯುವಂತ ಮಾನ ಆಂಪಿಯರ್. ಆವೇಶ Q ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಅಳೆಯುವಂತ ಮಾನ C. ಹೌದಾ? ಕನ್ಫ್ಯೂಷನ್ ಆಗ್ಬೇಡ್ರಿ. ಹೌದಾ? Q ಯಾಕೆ ಬಳಸ್ತಾರ, C ಯಾಕೆ ಬಳಸ್ತಾರ, I ಯಾಕೆ ಬಳಸ್ತಾರ, A ಯಾಕೆ ಬಳಸ್ತಾರ? ವಿದ್ಯುತ್ ಪ್ರವಾಹದ ಸಂಕೇತ I, ಆದ್ರೆ ಅಳೆಯುವಂತ ಮಾನ ಯಾವುದು? A. ಹಾಗಾದ್ರೆ 1 ಆಂಪಿಯರ್ = ಆವೇಶ ಎಷ್ಟು? 1 ಕೂಲಾಂಬ್ ಪ್ರತಿ ಸೆಕೆಂಡಿಗೆ. 1 ಕೂಲಾಂಬ್, ಒಂದು ವಾಹಕದ ತಂತಿಯಲ್ಲಿ 1 ಕೂಲಾಂಬ್ ಪ್ರತಿ ಸೆಕೆಂಡಿಗೆ ಆವೇಶಗಳು ಚಲಿಸ್ತಾ ಇದ್ದಾವೆ ಅಂದ್ರೆ ಆ ವಾಹಕದ ತಂತಿಯಲ್ಲಿ ಚಲಿಸುವಂತಹ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 1 ಆಂಪಿಯರ್. ಆ ವಾಹಕದ ತಂತಿಯಲ್ಲಿ, ಒಂದು ವಾಹಕದ ತಂತಿಯಲ್ಲಿ ಪ್ರತಿ ಸೆಕೆಂಡಿಗೆ 1 ಕೂಲಾಂಬ್ ಆವೇಶಗಳು ಚಲಿಸ್ತಾ ಇದ್ದಾವ. ಹಾಗಾದ್ರೆ ಆ ವಾಹಕದ ತಂತಿಯಲ್ಲಿ ಪ್ರವಹಿಸುವಂತ ವಿದ್ಯುತ್ ಪ್ರವಾಹ ಎಷ್ಟಪ್ಪ ಅಂದ್ರೆ 1 ಆಂಪಿಯರ್. ಎಷ್ಟು? 1 ಆಂಪಿಯರ್. ನಿಮ್ಗೆ ಅದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಯಾವುದು? ವಿದ್ಯುತ್ ಪ್ರವಾಹ. 1 ಆಂಪಿಯರ್ ವಿದ್ಯುತ್ ಪ್ರವಾಹ ಎಂದರೇನು ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. 1 ಆಂಪಿಯರ್, ಒಂದು ವಾಹಕದ ತಂತಿಯಲ್ಲಿ ಪ್ರತಿ ಸೆಕೆಂಡ್ಗೆ 1 ಕೂಲಾಂಬ್ ಆವೇಶಗಳು ಚಲಿಸ್ತಾ ಇದ್ರೆ ಅದನ್ನ ಏನ್ ಕೇಳ್ತೀವಿ? 1 ಆಂಪಿಯರ್. ಹೌದಾ? ಅಷ್ಟೇ ಇದೆ ಅದರಲ್ಲಿ. ಅದೇನು ದೊಡ್ಡ ಗುಡ್ಡ ಏನಿಲ್ಲ ಅಲ್ಲಿ. ಹೌದಾ? ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹ, ವಾಹಕ ತಂತಿಯಲ್ಲಿರುವಂತಹ ವಿದ್ಯುತ್ ಪ್ರವಾಹ ವ್ಯಕ್ತಪಡಿಸಲಿಕ್ಕೆ ನಾವು ಮಿಲಿ ಆಂಪಿಯರ್ಸ್ ಅಥವಾ ಮೈಕ್ರೋ ಆಂಪಿಯರ್ಸ್ ಅಂತ ಬಳಸ್ತೀವಿ. ವಾಹಕದ ತಂತಿಯಲ್ಲಿರುವಂತಹ ವಿದ್ಯುತ್ ಪ್ರವಾಹವನ್ನ ವ್ಯಕ್ತಪಡಿಸಲಿಕ್ಕೆ ನಾವು ಮಿಲಿ ಆಂಪಿಯರ್ಸ್ ಅಥವಾ ಮೈಕ್ರೋ ಆಂಪಿಯರ್ಸ್ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, 1 ಮಿಲಿ ಆಂಪಿಯರ್ ಅಂದ್ರೆ 10⁻³ ಆಂಪಿಯರ್. ಅಥವಾ 1 ಮೈಕ್ರೋ ಆಂಪಿಯರ್ ಅಂದ್ರೆ 10⁻⁶ ಆಂಪಿಯರ್. 1 ಮಿಲಿ ಆಂಪಿಯರ್ ಅಂದ್ರೆ 10⁻³ ಆಂಪಿಯರ್. 1 ಮೈಕ್ರೋ ಆಂಪಿಯರ್ ಅಂದ್ರೆ 10⁻⁶ ಆಂಪಿಯರ್. ಯಾಕಂದ್ರೆ ವಿದ್ಯುತ್ ಪ್ರವಾಹವನ್ನ ಮಿಲಿ ಆಂಪಿಯರ್ಗಳಲ್ಲಿ ಅಥವಾ ಮೈಕ್ರೋ ಆಂಪಿಯರ್ಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಕ್ತಪಡಿಸ್ತೀವಿ. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಮಾನ ನಾನು ಆಂಪಿಯರ್ ಅಂತ ಹೇಳಿದೆ. ಹೌದಾ? ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ SI ಮಾನ ಆಂಪಿಯರ್. ಅಳೆಯಲಿಕ್ಕೆ ಬಳಸುವಂತ ಉಪಕರಣ ಅಮ್ಮೀಟರ್. ಅಳೆಯಲಿಕ್ಕೆ ಬಳಸುವಂತ ಉಪಕರಣ ಯಾವುದು? ಅಮ್ಮೀಟರ್. ವಿದ್ಯುತ್ ಪ್ರವಾಹವನ್ನ ಅಳಿಲಿಕ್ಕೆ ಬಳಸುವಂತಹ ಉಪಕರಣ ಅಮ್ಮೀಟರ್. ಅಮ್ಮೀಟರ್ನ ನಾವು ಒಂದು ವಿದ್ಯುತ್ ಮಂಡಲದಲ್ಲಿ ಯಾವತ್ತು ಸರಣಿಯಲ್ಲಿ ಜೋಡಿಸ್ತೀವಿ. ಸರಣಿಯಲ್ಲಿ ಅಂದ್ರೆ ಬ್ಯಾಟರಿಯ ಧನಕ್ಕೆ ಧನವನ್ನ ಜೋಡಿಸ್ತೀವಿ, ಬ್ಯಾಟರಿಯ ಋಣಕ್ಕೆ ಋಣವನ್ನ ಏನ್ ಮಾಡ್ತೀವಿ ಅಂದ್ರೆ ಜೋಡಿಸ್ತೀವಿ. ಈ ರೀತಿಯಾಗಿ ಒಂದು ಮಂಡಲದಲ್ಲಿ ಯಾವತ್ತು, ಒಂದು ವಿದ್ಯುತ್ ಮಂಡಲದಲ್ಲಿ ಯಾವತ್ತು ಏನ್ ಮಾಡ್ತೀವಿ? ಅಮ್ಮೀಟರ್ನ ಸರಣಿಯಲ್ಲಿ ಜೋಡಿಸ್ತೀವಿ. ವೋಲ್ಟ್ ಮೀಟರ್ ಅಂತ ಬರ್ತದೆ. ವಿಭವವನ್ನು ಅಳಿಲಿಕ್ಕೆ ನಾವು ವೋಲ್ಟ್ ಮೀಟರ್ ಬಳಸ್ತೀವಿ. ವೋಲ್ಟ್ ಮೀಟರ್ನ ಒಂದು ವಿದ್ಯುತ್ ಮಂಡಲದಲ್ಲಿ ಯಾವತ್ತು ಸಮಾಂತರವಾಗಿ ಜೋಡಿಸ್ತೀವಿ. ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ ನಿಮಗೆ. ಯಾವಾಗ? ವಿಭವ ಮತ್ತು ವಿಭವಾಂತರವನ್ನು ಹೇಳ್ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ವೋಲ್ಟ್ ಮೀಟರ್ ಅನ್ನ ಮಂಡಲದಲ್ಲಿ ಯಾವ ರೀತಿಯಾಗಿ ಜೋಡಿಸ್ತಾರ. ನೀವು ಈಗ ತಿಳ್ಕೊಳ್ಳಬೇಕಾಗಿರೋದು ಏನು? ಅಮ್ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಯಾವ ರೀತಿಯಾಗಿ ಜೋಡಿಸ್ತಾರ. ಅಮ್ಮೀಟರ್ನ ವಿದ್ಯುತ್ ಮಂಡಲದಲ್ಲಿ ಸಮಾಂತರವಾಗಿ ಜೋಡಿಸ್ತಾರ, ಸರಣಿಯಲ್ಲಿ ಜೋಡಿಸ್ತಾರ. ಅದರಲ್ಲಿ ಸರಣಿಯಲ್ಲಿ ಬ್ಯಾಟರಿಯ ಧನಕ್ಕೆ ಅಮ್ಮೀಟರ್ನ ಧನ, ಬ್ಯಾಟರಿಯ ಋಣಕ್ಕೆ ಅಮ್ಮೀಟರ್ನ ಋಣ. ಇದು ಸರಣಿ. ಸಮಾಂತರ ಬೇರೆ ರೀತಿ. ಅದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ಹಾಗಾದ್ರೆ ಏನು ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತ ಒಂದು ಚಿಕ್ಕ ಏನ್ ಮಾಡಿದ್ರೆ ಅಂದ್ರೆ ಲೆಕ್ಕವನ್ನು ಕೊಟ್ಟಿದ್ರೆ ಆ ಲೆಕ್ಕವನ್ನು ಓಕೆ ಒಂದು ಚಿಕ್ಕ ಲೆಕ್ಕ ಇದೆ ಅಂತ ಹೇಳಿದ್ರೆ ಆ ಲೆಕ್ಕವನ್ನು ನೋಡ್ಕೋಬೇಕು. ಲೆಕ್ಕ ಏನಿದೆಪ್ಪ ಅಂದ್ರೆ ವಿದ್ಯುತ್ ಬಲ್ಬ್ನ ತಂತಿಯ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದಂತಹ ವಿದ್ಯುತ್ ಆವೇಶಗಳ ಪ್ರಮಾಣ ಕಂಡುಹಿಡಿಯಿರಿ. ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಏನ್ ಮಾಡ್ರಿ ಪ್ರಮಾಣವನ್ನ ಕಂಡುಹಿಡಿಯಿರಿ. ಏನ್ ಕೇಳಿದಾರ? Q = ವಿದ್ಯುತ್ ಆವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ. ಏನ್ ಕೊಟ್ಟಿದಾರ? ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ಪ್ರವಹಿಸುವಂತ ವಿದ್ಯುತ್ ಪ್ರವಾಹ ಎಷ್ಟು? 0.5 ಆಂಪಿಯರ್. ಹಾಗಾದ್ರೆ ವಿದ್ಯುತ್ ಪ್ರವಾಹವನ್ನು ಅವ್ರು ಕೊಟ್ಟಿದ್ದಾರೆ. I = 0.5 ಆಂಪಿಯರ್ ಕೊಟ್ಟಿದ್ದಾರೆ. ಕೊಟ್ಟಂತ ಡಾಟಾ ಮೊದಲು ಬರ್ಕೊಳ್ಬೇಕು. ಆಮೇಲೆ ಮತ್ತೇನ್ ಕೊಟ್ಟಿದ್ದಾರೆ? ವೇಳೆ ಏನ್ ಕೊಟ್ಟಿದ್ದಾರೆ? ವೇಳೆ ಎಷ್ಟಿದೆ?
10 ನಿಮಿಷ ಇದೆ. ವೇಳೆ ಎಷ್ಟಿದೆ? 10 ನಿಮಿಷ ಇದೆ. ಇವ್ರೆ ಇದೇನ್ ಪವರ್ ಕೊಟ್ಟಂತ ಡಾಟಾ ಏನ್ ಕಂಡುಹಿಡಿಬೇಕಾಗಿದೆ? ಕ್ಯೂ ಅನ್ನ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ನಾವು ಈಗಾಗಲೇ ಏನ್ ಮಾಡಿದೀವಿ ಅಂದ್ರೆ ಒಂದು ಸೂತ್ರವನ್ನು ಅಭ್ಯಾಸ ಮಾಡಿದೀವಿ. ಏನ್ ಸೂತ್ರಪ್ಪ ಅಂದ್ರೆ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟದ್ದು I = Q/T. ಈ ಸೂತ್ರ ಈ 3 ರೀತಿಯಲ್ಲಿ ಅಲ್ಟರ್ ಆಗ್ತದ ಅಂತ ಹೇಳಿದೆ. ಹೆಂಗಪ್ಪ ಅಂದ್ರೆ ಏನು? I = Q/T ಇದೆ. ನಾವು ಈ ಕ್ಯೂ ಕಂಡುಹಿಡಿಬೇಕಾಗಿದೆ ಈ ಲೆಕ್ಕದಲ್ಲಿ. ಹಾಗಾದ್ರೆ ಕ್ಯೂ ಇದ್ದ ಜಾಗದಲ್ಲಿ ಉಳಿಯುತ್ತೆ, ಟಿ ಏನಾಗ್ತದೆ? ನ್ಯೂಮರೇಟರ್ ಬರ್ತದೆ. ನ್ಯೂಮರೇಟರ್ ಬಂದಾಗ ಏನು? IT = Q ಆಗ್ತದ. IT = Q ಆಗ್ತದ. ಹಾಗಾದ್ರೆ ಇದನ್ನ ಏನ್ ಬರೀಬಹುದು? Q = IT ಅಂತ ಬರೆದುಕೊಳ್ಳಬಹುದು. ಅಥವಾ ಕೆಲವು ಸಲ ಕೆಲವು ಪ್ರಾಬ್ಲಮ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟಿ ಅನ್ನು ಕಂಡುಹಿಡಿಯಲಿಕ್ಕೆ ಹೇಳ್ತಾರೆ. ಹಾಗಾದ್ರೆ T = Q/I. ಇವು ಏನಪ್ಪಾ ಅಂದ್ರೆ ವಿದ್ಯುತ್ ಪ್ರವಾಹದ ಸಮೀಕರಣದ ಭಿನ್ನ ರೂಪಗಳು. ಈ ಪ್ರಾಬ್ಲಮ್ ಅಲ್ಲಿ ನಾವು ಬಳಸಬೇಕಾಗಿರುವಂತಹ ಸೂತ್ರ ಇದು. ಈ ಪ್ರಾಬ್ಲಮ್ ಅಲ್ಲಿ ನಾವು ಬಳಸಬೇಕಾಗಿರುವಂತಹ ಸೂತ್ರ Q = IT. ಹಾಗಾದ್ರೆ Q = IT ಸೂತ್ರವನ್ನು ಬಳಸಬೇಕಾಗಿದೆ. ಹೌದಾ? ಹಾಗಾದ್ರೆ Q = IT ಸೂತ್ರವನ್ನು ಬಳಸಬೇಕಾದ್ರೆ ನಾನು ವಿದ್ಯುತ್ ಪ್ರವಾಹ ಅಂದ್ರೆ ಏನಂತ ಹೇಳಿದೆ? 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂದ್ರೆ ಒಂದು ವಾಹಕದ ತಂತಿಯಲ್ಲಿ 1 ಆಂಪಿಯರ್ ಒಂದು ವಿದ್ಯುತ್ ಪ್ರವಾಹ ಅಂದ್ರೆ ಪ್ರತಿ ಸೆಕೆಂಡ್ಗೆ ಉಂಟಾಗುವಂತಹ 1 ಕೂಲಂಬ್ ಆವೇಶಗಳು. ಪ್ರತಿ ಸೆಕೆಂಡ್ಗೆ ಉಂಟಾಗುವಂತಹ 1 ಕೂಲಂಬ್ ಆವೇಶಗಳನ್ನೇ 1 ಆಂಪಿಯರ್ ವಿದ್ಯುತ್ ಪ್ರವಾಹ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ನಿಮಿಷದಲ್ಲಿ ಕೊಟ್ಟಿದ್ದಾರೆ, ಅದನ್ನ ನಾವು ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ T = 10 ಇಂಟು ಪ್ರತಿ ನಿಮಿಷಕ್ಕೆ ಎಷ್ಟು ಸೆಕೆಂಡ್ಸ್ ಇರ್ತಾವ? 60 ಸೆಕೆಂಡ್ಸ್ ಇರ್ತಾವ. ಹಾಗಾದ್ರೆ ಏನಾಯ್ತು? 60 ಸೆಕೆಂಡ್ಸ್ ಇರ್ತಾವ. ಹಾಗಾದ್ರೆ 10 ನಿಮಿಷ ಇಂಟು 60 ಏನಾಯ್ತು? 600 ಸೆಕೆಂಡ್ಸ್ ಆಯ್ತು. ಏನಾಯ್ತು? 600 ಸೆಕೆಂಡ್ಸ್ ಆಯ್ತು. ಹಾಗಾದ್ರೆ Q = IT. ಹೌದಾ? Q = I ಎಷ್ಟಿದೆ? 0.5 ಇಂಟು T ಎಷ್ಟಿದೆ? T ಎಷ್ಟಿದೆ? 600. T ಎಷ್ಟಿದೆ? 600. ಹಾಗಾದ್ರೆ 0.5 ಇಂಟು 600 ಏನಪ್ಪಾ ಅಂದ್ರೆ Q = 300 ಕೂಲಂಬ್. ಸಿ ಇದೇನಪ್ಪಾ ಅಂದ್ರೆ ನಮ್ಮ ಉತ್ತರ. ಒಂದು ವಾಹಕದ ತಂತಿಯಲ್ಲಿ 0.5 ಆಂಪಿಯರ್ ಬಲ್ಬ್ ಮೂಲಕ ವಿದ್ಯುತ್ ಪ್ರವಹಿಸಿದಾಗ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ. ಎಷ್ಟು ನಿಮಿಷಗಳ ಕಾಲ? 10 ನಿಮಿಷಗಳ ಕಾಲ ಉಂಟಾಗ್ತಾ ಇದೆ. ಹಾಗಾದ್ರೆ ಆ ವಾಹಕದ ತಂತಿಯಲ್ಲಿ ಉಂಟಾಗುವಂತಹ ಅಥವಾ ಆ ಬಲ್ಬ್ ನಲ್ಲಿ ಉಂಟಾಗುವಂತಹ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರೆ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು? 300 ಕೂಲಂಬ್. ಎಷ್ಟು ಕೂಲಂಬ್? 300 ಕೂಲಂಬ್. ಆಮೇಲೆ 1 ಕೂಲಂಬ್ ಈಗಾಗಲೇ ಹೇಳಿದೀನಿ ನಿಮಗೆ. 1 ಕೂಲಂಬ್ = 6 × 10⁻18 ಇಲೆಕ್ಟ್ರಾನ್ಗಳು. 18 ಇಲೆಕ್ಟ್ರಾನ್ಗಳು. ಯಾಕಂದ್ರೆ ಮಲ್ಟಿಪಲ್ ಚಾಯ್ಸ್ ಆಫ್ ಎಕ್ಸಾಮ್ ಅಲ್ಲಿ ಎಲ್ಲಾದ್ರೂ ಕೇಳಬಹುದು. ವೆರಿ ಇಂಪಾರ್ಟೆಂಟ್. ಇಂತಹ ಅಂಶಗಳನ್ನ ನೆನ್ಪಿಡ್ರಿ. ಬಹಳ ಸಿಂಪಲ್ ಆದ ಲೆಕ್ಕ ಇದೆ. ಕೆಲವು ಸಲ ಏನ್ ಮಾಡಬಹುದು? ವಿದ್ಯುತ್ ಪ್ರವಾಹವನ್ನ ಕೇಳಬಹುದು, ಕೆಲವು ಸಲ ಆವೇಶವನ್ನು ಕೇಳಬಹುದು, ಕೆಲವು ಸಲ ಏನ್ ಮಾಡಬಹುದು? ವೇಳೆಯನ್ನ ಕೇಳಬಹುದು. ಇದಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳನ್ನ ಮತ್ತೆ ಅಭ್ಯಾಸ ಪ್ರಶ್ನೆಗಳಲ್ಲಿ ಒಂದೊಂದಾಗಿ ನೋಡೋಣ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಭವ ಮತ್ತು ವಿಭವಾಂತರವನ್ನ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.